ಫೋಟೋ ಶೂಟ್ ಮಾಡಿಸಿದ್ರು, ತುಂಬ ಸ್ಟೈಲಿಶ್ ಆಗಿತ್ತು. ಸೊ ಏನು ಹೇಳ್ತಾರೆ ಅದ್ರ ಬಗ್ಗೆ? ರೆಟ್ರೋ ಲುಕ್ಕಲ್ಲಿ ಹೌದೌದು, ಅದೇನೋ ಟ್ರೈ ಮಾಡ್ತಾ ಇರ್ತೀನಿ ನಾನು. ಅದೇನೋ ಅನ್ನಿಸ್ತು, ಆ ಗ್ಯಾಂಗ್ ಸಿಕ್ಕಿದ್ರು, ಏನೋ ಟ್ರೈ ಮಾಡೋದು ತುಂಬ ಸಲ ಹೇಳ್ತಾ ಇದ್ರು. ಟೈಮ್ ಸಿಕ್ತು ಕರೆಕ್ಟಾಗಿ, ಗ್ಯಾಪ್ ಇತ್ತು 2 ಶೂಟಿಂಗ್ ಮಧ್ಯೆ, ಹಾಗಾಗಿ ಟ್ರೈ ಮಾಡಿದ್ವಿ. ಆ್ಯಂಡ್ ನಾನು ಅವ್ರಿಗೆ ಅದನ್ನೇ ಹೇಳಿದ್ದೆ, ನಾನು ಇದುವರೆಗೂ ನೋಡಿದಿರೋ ರಮೇಶ್ ಬೇಕು, ಒಂದು ಸರ್ಪ್ರೈಸ್ ಇರಬೇಕು. ಅಂದರೆ ಜನ ಸರ್ಪ್ರೈಸ್ ಆಗೋದ್ರಲ್ಲಿ ನಾನೇ ಸರ್ಪ್ರೈಸ್ ಆಗಬೇಕು, ನಾನು ಮಾಡೋಂಥ ವಿಷಯಗಳು ಅಥವಾ ಅದರ ಬಗ್ಗೆ. ಹಾಗಾಗಿ ಆ ಹುಡುಗರು ಬಿಟ್ಟಿದ್ದೆ, ಏನೋ ಹೊಸದಾಗಿ ಟ್ರೈ ಮಾಡಿ ಅಂತ. ಸೊ ಅವ್ರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ, ತೆಗೆದಿದ್ದ ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು. ಐ ಜಸ್ಟ್ ವೆಂಟ್ ವಿತ್. ಸರ್, ಏನಾದರೂ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಆ್ಯಂಕರ್ ಚೇಂಜ್ ಆಗ್ತಾರೆ ಅನ್ನೋದಿದೆ. ಆ್ಯಂಕರ್ ಅಂದರೆ ನಮಗೆ ನೆನಪಾಗೋದು ಗಣೇಶರು, ರಮೇಶ್ ಅವರು, ಸುದೀಪ್ ಸರ್ ಬಿಟ್ಟರೆ. ಸೊ ನಿಮ್ಗೇನಾದ್ರು ಆಫರ್ ಬಂದಿದೆಯಾ? ಇಲ್ಲ, ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಸುದೀಪ್ ಅವರು. ಆಗ ಆ್ಯಂಕರ್ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ, ನಮ್ಮ ಹತ್ರ ಯಾರು ಯಾವತ್ತೂ ಬೇರೆ ಬಂದಿಲ್ಲ. ನಮ್ಮ ಸೆಕ್ಟರ್ ಬೇರೆ. ನಾನು ಮಾಡ್ಕೊಂಡ್ಬಂದ ವೀಕೆಂಡ್ ವಿತ್ ರಮೇಶ್ ಅನ್ಬೋದು. ನಾನು 15 ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರೀತಿಯಿಂದ ರಮೇಶ್ ಆಯಿತು, ರಾಜಾರಾಣಿ ರಮೇಶ್ ಆಯಿತು, ಕನ್ನಡದ ಕೋಟೆ ಅಲ್ಬದಿ ಆಯಿತು, ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಆಯಿತು, ಈಗ ಮಹಾನಟಿ ಆಯಿತು. ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೆ. ಈ ಆಫರ್ ನನಗೇನು ಗೊತ್ತಿಲ್ಲ ಸರ್. ನೆಕ್ಸ್ಟ್ ವೀಕೆಂಡ್ ವಿತ್ ರಮೇಶ್ ಯಾವಾಗ ಗೊತ್ತಿಲ್ಲ. ಜನ ಎಲ್ಲರೂ ಕೇಳ್ತಾನೆ ಇದ್ದಾರೆ, ಅದು ಚಾನಲ್ಗೆ ಬಿಟ್ಟಿದ್ದು. ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ, ಸೊ ನೋಡಬೇಕು. ಸರ್, ಈಗ ನೀವು ಭೂಮಿ ತಾಯಿಯ ಪಿಕ್ಚರ್ ಮಾಡಿದ ಸುಮಾರು 20 ವರ್ಷದ ಮೇಲೆ ಆಯಿತು.